ಇವತ್ತು ಮಂಡ್ಯದಲ್ಲಿ ಹಲವು ಕಾಮಗಾರಿಗಳಿಗೆ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಗುದ್ಲಿ ಪೂಜೆಯನ್ನು ಇಟ್ಕೊಂಡಿದ್ವಿ. ಇಲ್ಲೊಂದು ಮಾರ್ಚರಿಯ ಹೊಸ ಬಿಲ್ಡಿಂಗ್ ಮತ್ತು ಶಾಲಾ ಇದಕ್ಕೆ 4 ಕೋಟಿ ರೂಪಾಯಿಯಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡ್ತಾಯಿದ್ವಿ. ಮತ್ತೊಂದು ಹೊಸ ರೈಲ್ವೆ ನಿಲ್ದಾಣದ 100 ಕೋಟಿ ರೂಪಾಯಿ ಇದನ್ನು ವರ್ಚುವಲಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಡೆಲ್ಲಿಯಿಂದ ಮಾಡ್ತಾರೆ, ನಾವು ಇಲ್ಲಿ ಉಪಸ್ಥಿತರಿರ್ತೀವಿ. ಮತ್ತು ಮಂಡ್ಯ ನಗರವನ್ನು ಸೌಂದರ್ಯೀಕರಣ ಮಾಡಬೇಕು, ನಗರದ ಕಳೆ ಬರಬೇಕು ಅಂತೇಳಿ ಹೈಟೆಕ್ ಸ್ಪರ್ಶದ ಸ್ಟೀಲ್ ನಾಮಫಲಕವನ್ನು ಈಗ ಮಾನ್ಯ ಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತಾರೆ. ಆರೋಪ ಮಾಡಿದ್ರು ರಾಜ್ಯಸಭಾ ಎಲೆಕ್ಷನ್ಸ್ ಆಫರ್ ಕೊಡ್ತೀರಾ ಅಂತ ಪುಟ್ಟರಾಜು ಅವರು ತಮ್ಮ ಮೇಲೆ ಒಂದು ಡೆಫಾಮೇಷನ್ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅವರ ಮಾನ್ಯ ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಅವರು ಚಿನ್ಕೂರ್ಲಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ. ಅವರು ನಾವು ಬಡ ಕುಟುಂಬದವರು, ನಾವು ಗೆಲ್ಲದೇ ಪುಣ್ಯ. ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು, ಅವ್ರ ಗೆಲುವೇ ಅವ್ರ ಜೋಬಲ್ಲಿದೆ. ನಾವೆಲ್ಲ ಬಡವ್ರ ಮಕ್ಕಳು, ನಾವು ಗೆಲ್ಲೋದು ಕಷ್ಟ, ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ, ಅದು ಉಳಿಸ್ಕೊಳ್ಬೇಕು. ಅವ್ರು ಹೇಳಿದ್ರು ಕರೆಕ್ಟ್. ಈ ಮಹಾರಾಜರ ಮೊಮ್ಮಕ್ಕಳಿಗೂ ಬಡವ್ರ ಮಕ್ಕಳಿಗೂ ವ್ಯತ್ಯಾಸ ಇರುತ್ತಲ್ವ. ಅವರು ಚಿನ್ಕುರುಳಿ ಸಂಸ್ಥಾನವನ್ನು ಆಳಿರೋರು, ನೋಡಿರೋರು ಮಹಾರಾಜರು. ಅವ್ರಿಗೆ ಏಕವಚನದಲ್ಲಿ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತಾಡಿ ರೂಢಿ. ಅವರ ಮಟ್ಟಕ್ಕೆ ಹೋಗಿ ನಾವು ಮಾತಾಡಲ್ಲ. ಆದರೆ ಅವರು MP ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು, ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು. ಸುಮ್ಮನೆ ಬಾಯಿ ಇದೆ ಅಂತೇಳಿ ಎಲ್ಲರ ಮೇಲೂ ಎಗರುತ್ತಿ. ಅವರು ಫ್ರಸ್ಟ್ರೇಷನಲ್ಲಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅವರಿಂದ. ಅಂತಹ ಮಾತುಗಳನ್ನೇ ನಾವು ಕೇಳಬೇಕು. ಸರ್ವ ಸ್ವತಂತ್ರರು, ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ. ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರ ಇರ್ತಾರೆ. ಮಹಾರಾಜರ ಮಕ್ಕಳ ಜೊತೆ ನಾವು, ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ಬಡವ್ರ ಮಕ್ಕಳು ಏನೋ ಗೇಮೆ ಮಾಡಿಕೊಂಡು ಹೊಲಗಿಲ್ಲ ಉತ್ಕೊಂಡು ಇರ್ಬೋದು. ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ? ಅದೇ ಅವರು, ನಾನು ಹೇಳ್ದಲ್ಲ, ಚಿನ್ಕುರುಳಿಯ ಸಂಸ್ಥಾನದ ಮಹಾರಾಜರ ಮಗ ಪುಟ್ಟರಾಜು ಅವರು ಗೆಲುವು ಜೋಬಲ್ಲಿದೆ. ನಾವು ಬಡವ್ರ ಮಕ್ಕಳು, ನಾವು ಕಷ್ಟಪಟ್ಟೆ ಗೆಲ್ಲಬೇಕು. ಹೌದು, ನಾವೇನೋ ನಮ್ಮ ತಂದೆ ತಾಯಿ ಪುಣ್ಯ, ಜನರ ಆಶೀರ್ವಾದ, ಗೆದ್ದಿದ್ದೀವಿ, ಸೇವೆ ಮಾಡ್ತಾಯಿದ್ದೀವಿ. ಅವರು ಮಹಾರಾಜರು ಅಲ್ಲೇ ಚಿನ್ಕುರುಳಿ ಕೂತಿದ ತಕ್ಷಣ ಗೆದ್ದು ಬಿಡ್ತಾರೆ. ಹೌದು, ಅದೇ ಹೇಳಿದ್ವಲ್ಲ, ಮಹಾರಾಜರು ಮೊಮ್ಮಕ್ಕಳ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ನಮ್ಮಂಥ ಬಡವ್ರ ಮಕ್ಕಳು. ನಾವು ಕೇಮೆನೇ ಮಾಡ್ಕೊಂಡಿರೋ, ನಾವು ಕೇಮೆನೇ ಮಾಡ್ತೀವಿ. ಅವರು ಮೊಮ್ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವರು ಬರಲಿ, ಏನು ಮಾಡೋಕ್ಕಾಗ್ತದೆ? ಮೊಮ್ಮಕ್ಕಳು ಇದು ಚಿನ್ಕುರುಳಿ ಸಂಸ್ಥಾನ ಮಹಾರಾಜರು ಮೊಮ್ಮಕ್ಕಳಿಗೆ ನಾವು ಫೈಟ್ ಕೊಡೋಕ್ಕಾಯ್ತದ? ಅಯ್ಯಪ್ಪ, ಆಗೋದಿಲ್ಲ. ನಾವು ಗೆಲ್ಲೋದು ಗ್ಯಾರಂಟಿ. 135 + 3 ನಮ್ಮ ಜೊತೆ ಇದ್ದಾರೆ. 100ಕ್ಕೆ 100 ನಮ್ಮ 100 ಜನ ಅಭ್ಯರ್ಥಿಗಳು ಗೆಲ್ತಾರೆ. ನಾವು ಗೆಲ್ತಾ ಇದ್ದೀವಿ ಅಂತೇಳಿ ವಿರೋಧ ಪಕ್ಷದವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಎಲ್ಲ ಫ್ರಸ್ಟ್ರೇಷನ್ ಆಗಿ ಮಾತಾಡ್ತಾ ಇದ್ದಾರೆ. ಸರಿ, ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲಕ್ಕೆ ರಿಸಲ್ಟ್ ಬಂದ್ಬಿಡುತ್ತಲ್ಲ. ಹಿಲ್ಟನ್ ಹೋಟೆಲಲ್ಲಿ 6 ಗಂಟೆಗೆ CLP ಮೀಟಿಂಗ್ ಇದೆ. ಎಲ್ಲ ಒಗ್ಗಟ್ಟಾಗಿ ನಾವು 135 ಜನ ಕಷ್ಟ ಸುಖ ಮಾತಾಡಬೇಕಲ್ಲ. ನಿಮ್ಮ ಕ್ಷೇತ್ರದಲ್ಲೇನೋ, ನಮ್ಮ ಕ್ಷೇತ್ರದಲ್ಲೇನೆಲ್ಲ ಎಲ್ಲ ಊಟ ಮಾಡಿ ಒಟ್ಟಿಗೆ ಇರ್ತೀವಿ. CLPಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಬರುತ್ತೆ. CLP ಕರೆಯೋದೇ ಶಾಸಕರ ಕಷ್ಟ ಸುಖ ಮಾತಾಡೋಕ್ಕೋಸ್ಕರ. CLPಯಲ್ಲಿ ಎಲ್ಲ ಚರ್ಚೆಗೆ ಬರುತ್ತೆ. BJP JDS ಎಷ್ಟು ಅಡ್ಡ ಮತದಾನ ಆಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ನಮ್ದಲ್ಲ, ಅವ್ರದ್ದು ಎಷ್ಟು ನಮಗೆ ಓಟ್ ಬರುತ್ತೆ ಅನ್ನೋದು ನಾಳೆ ಗೊತ್ತಾಗ್ತದೆ. ಸಾಕ್ಷಿಯನ್ನ ಪುಟ್ಟರಾಜು ಅವರ ಸಂಸ್ಥಾನದ ಮಹಾರಾಜರಿಗೆ ಯಾಕೆ ಕೊಡ್ಲಿ? ನಾ ಕರೆದಿರೋ ತನಿಖಾ ಅಧಿಕಾರಿಗಳಿಗೆ ಕೊಡ್ತೀನಿ. ಮಹಾರಾಜರು ಇದನ್ನೆಲ್ಲ ಇಸ್ಕೊಳ್ತಾರ, ನೋಡ್ತಾರ? ಅವ್ರಿಗೆ ಅಷ್ಟು ಪೇಷನ್ಸ್ ಇದೆಯಾ? ಅಷ್ಟು ಸಮಯ ಇದೆಯಾ? ನಾನು ಕೊಡೋ ಎವಿಡೆನ್ಸ್ನ ನೋಡೋಷ್ಟು ಪೇಷನ್ಸ್ ಇದೆಯಾ ಮಹಾರಾಜರು ಮೊಮ್ಮಕ್ಕಳಿಗೆ? ಇಲ್ಲಪ್ಪ. ನಾವು ತನಿಖಾಧಿಕಾರಿಗಳ ಮುಂದೆ 100% ಇದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.